ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಗೂಗಲ್ ಪೇನ ಯಾರು ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಈ ಥರದೊಂದು ಪ್ರಾಬ್ಲಮ್ ಆಗಿರುತ್ತೆ. ಪೇಮೆಂಟ್ ಮಾಡಿದಾಗ ಪೇಮೆಂಟ್ ಫೇಲ್ಡ್ ಅಂತೇಳಿ ಬಂದಿರುತ್ತೆ, ಅಕೌಂಟಿಂದ ದುಡ್ಡು ಕಟ್ ಆಗಿರುತ್ತೆ, ಬಟ್ ಪೇಮೆಂಟ್ ಸಕ್ಸಸ್ಫುಲ್ ಆಗಿರಲ್ಲ, ಫೇಲ್ಡ್ ಆಗಿರುತ್ತೆ. ಇದನ್ನು ಯಾವ ಥರ ನಾವು ಅಮೌಂಟ್ನ ರಿಫಂಡ್ ಮಾಡ್ಕೊಳ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಂದು ಪೇಮೆಂಟ್ ಯಾವುದು ಫೇಲ್ ಆಗಿದೆ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾನು 100 ರೂಪೀಸ್ ಟ್ರಾನ್ಸಾಕ್ಷನ್ ಮಾಡಿದ್ದೆ, ಇದು ಫೇಲ್ಡ್ ಆಗಿದೆ. ಇದನ್ನು ಯಾವ ಥರ ನಾನು ರಿಫಂಡ್ ಮಾಡ್ಕೊಳ್ಬೋದು ಅಂತೇಳಿ ನಾನು ತೋರಿಸ್ತೀನಿ. ಕೆಳಗಡೆ ಇಲ್ಲಿ ಹ್ಯಾವಿಂಗ್ ಇಶ್ಯೂಸ್ ಅಂತ ಹೇಳಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಪೇಮೆಂಟ್ ಇಶ್ಯೂಸ್ ಅಂತ ಹೇಳಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲೋಸ್ ಟಿಕೆಟು ಕಾಂಟ್ಯಾಕ್ಟ್ ಸಪೋರ್ಟ್ ಅಂತ ಹೇಳ್ಬೋದಿದೆ. ಕ್ಲೋಸ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡಬೇಡಿ, ಕಾಂಟ್ಯಾಕ್ಟ್ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನೀವು ಕ್ಲೋಸ್ ಟಿಕೆಟ್ ಮೇಲೆ ಏನಾದರೂ ಕ್ಲಿಕ್ ಮಾಡಿದರೆ ನಿಮ್ಮದು ಇದು ಕ್ಯಾನ್ಸಲ್ ಆಗಿಬಿಡುತ್ತೆ, ಅಮೌಂಟು ನಿಮಗೆ ರಿಫಂಡ್ ಆಗೋಲ್ಲ. ಅದಾದಮೇಲೆ ನೋಡಿರಿ ಇಲ್ಲಿ ಕಾಂಟ್ಯಾಕ್ಟ್ ಆ್ಯಸ್ ಅಂತ ಹೇಳಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಲೋಡಿಂಗ್ ಬರುತ್ತೆ. ಲೋಡಿಂಗ್ ಬಂದಾದಮೇಲೆ ನೋಡಿರಿ ಈ ಥರದೊಂದು ಪೇಜ್ ಓಪನ್ ಇರುತ್ತೆ. ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಇಲ್ಲಿ ಟೈಪ್ ಮಾಡಬೇಕು. ನಂದು ಪೇಮೆಂಟು ಪ್ರಾಬ್ಲಮ್ ಆಗಿರೋದ ಕಾರಣ ನಾನು ಇಲ್ಲಿ ಪೇಮೆಂಟ್ ಇಶ್ಯೂಡ್ ಅಂತೇಳಿ ನಾನು ಟೈಪ್ ಮಾಡ್ತೀನಿ. ಪೇಮೆಂಟ್ ಇಶ್ಯೂಡ್ ಈಗ ನಾನು ಟೈಪ್ ಮಾಡೀನಿ. ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತೇಳಿದೆ ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿರಿ ಈ ಥರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ನಿಮಗೆ ಇದರೊಳಗೆ ನೋಡಿರಿ ಯಾವುದು ಪ್ರಾಬ್ಲಮ್ ಇದೆ ಅದನ್ನು ನೀವು ಕ್ಲಿಕ್ ಮಾಡ್ಬೋದು. ನಾನಿಲ್ಲಿ ಅಮೌಂಟ್ ನಾಟ್ ಕ್ರೆಡಿಟ್ ಅಂತ ಹೇಳಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ನೋಡಿರಿ ಇಲ್ಲಿ ಈ ಥರ ಒಂದು ಚಾರ್ಟ್ ಅಂತೇಳಿ ಬರುತ್ತೆ. ಚಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಈಗ ಚಾರ್ಟ್ ಮೇಲೆ ಕ್ಲಿಕ್ ಮಾಡೀನಿ. ಅದಾದಮೇಲೆ ಇಲ್ಲಿ ನೋಡಿರಿ ಲೋಡಿಂಗ್ ಅಂತೇಳಿ ಬರುತ್ತೆ ಕೆಳಗಡೆ. ಇಲ್ಲಿ ನಿಮ್ಮ ಹೆಸರು, ಆಮೇಲೆ ನಾನೇನು ಟೈಪ್ ಮಾಡಿದ್ನೆಲ್ಲ ಪೇಮೆಂಟ್ ಇಶ್ಯೂ ಅಂತೇಳಿ ಅದನ್ನು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತೇಳಿ ಕೇಳುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಲೋಡಿಂಗ್ ಅಂತ ಬಂದಮೇಲೆ ಈ ಥರ ಚಾರ್ಟ್ ಅಂತೇಳಿ ಇದು ಓಪನ್ ಆಗುತ್ತೆ. ಇದು ಓಪನ್ ಆದಮೇಲೆ ನೋಡಿರಿ ಈ ಥರ ಒಂದು ಬರುತ್ತೆ ಪೇಜು. ಇಲ್ಲಿ ನಿಮಗೇನು ಪ್ರಾಬ್ಲಮ್ ಇದೆ ನೀವು ಇಲ್ಲಿ ಟೈಪ್ ಮಾಡಬೇಕು, ಆ ಕಡೆಯಿಂದ ರಿಪ್ಲೈ ಬರುತ್ತೆ. ನಾನು ಇದರೊಳಗೆಲ್ಲ ಟೈಪ್ ಮಾಡಿದ್ದೀನಿ. ಇದು ಮೊದಲು ನಮ್ಮದು ಮೊಬೈಲ್ ನಂಬರ್ ಕೇಳಿದ್ದು ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ. ಆಮೇಲೆ ಟ್ರಾನ್ಸಾಕ್ಷನ್ ಐ ಡಿ ಕೇಳಿದ್ದು ಟ್ರಾನ್ಸಾಕ್ಷನ್ ಐ ಡಿ ಕೊಟ್ಟಿದ್ದೀನಿ. ಅದಾದಮೇಲೆ ಅಮೌಂಟ್ ಬಂದಿದೆ ನನಗೆ, ಏನು 100 ರೂಪೀಸ್ ಕಟ್ಟಾಗಿತ್ತು 100 ರೂಪೀಸ್ ವಾಪಸ್ ರಿಟರ್ನ್ ಬಂದಿದೆ ಅಕೌಂಟಿಗೆ. ಇದು ಒಂದು ಬರುತ್ತೆ. ಆಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೆ, ಕಾಲ್ ಮಾಡಿದ್ದು ಎಂಕ್ವೈರಿ ಮಾಡಿದ್ದು. ಇದು ಈ ಥರ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗಿತ್ತಂದರೆ ಈ ಥರ ಮೆಸೇಜ್ ಮಾಡುವ ಮೂಲಕನೂ ನೀವು ಸಾಲ್ವ್ ಮಾಡ್ಕೊಳ್ಬೋದು. ಅಥವಾ ಮೊಬೈಲ್ ನಂಬರ್ನ ನೀವು ಸೆಂಡ್ ಮಾಡಿದ್ರಿ ಅಂದರೆ ಅವರೇ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ಮೇಲೆ ಈ ಥರ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿದರೆ ಅಮೌಂಟ್ನ ರಿಫಂಡ್ ಮಾಡ್ತಾರೆ. ಈ ಥರ ನೀವು ಅಮೌಂಟ್ನ ರಿಫಂಡ್ ಮಾಡ್ಕೊಳ್ಬೋದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು.